ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ಜವಾಹರ್ ನವೋದಯದಲ್ಲಿ ಬರ್ತಾ ಇರುವಂಥ ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರತಿ ಜಿಲ್ಲೆಗಳಿಂದ ಪಾಲಕರು, ತರಬೇತಿದಾರರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಫೋನ್ ಕರೆ ಬರ್ತಾಯಿದೆ. ಯಾಕೆಂದರೆ ಮೆಂಟಲ್ ಎಬಿಲಿಟಿಯಲ್ಲಿ ವಿದ್ಯಾರ್ಥಿಗಳು ಔಟ್ ಆಫ್ ಅಂಕವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂಕಗಣಿತದಲ್ಲಿ ಮಕ್ಕಳು ಹೆಚ್ಚು ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಭಾಷಾಜ್ಞಾನ ವಿಷಯದಲ್ಲಿ ಬಂದಾಗ ಗದ್ಯಾಂಶಗಳಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂಕವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತಂದಾಗ ಮಕ್ಕಳಿಗೆ ಫಸ್ಟು ಗದ್ಯಾಂಶಗಳನ್ನು ಸರಿಯಾಗಿ ಓದಿಕೊಳ್ಳಲು ಹೇಳಬೇಕು. ಪ್ರತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗಬೇಕು. ಪ್ರತಿಯೊಂದು ವಾಕ್ಯಾವಳಿಯನ್ನು ಓದಿದರೆ ಮಕ್ಕಳಿಗೆ ಉತ್ತರಿಸಲು ಕಲಿಸಬೇಕಾಗುತ್ತೆ. ಅದರ ಜೊತೆಗೆ ಮಕ್ಕಳಿಗೆ ಭಾಷಾಜ್ಞಾನದಲ್ಲಿ ಹೆಚ್ಚು ಸಾಮರ್ಥ್ಯ ಹೊಂದಿರಬೇಕಾದ್ರೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ವಚನಗಳು, ಲಿಂಗಗಳು, ಕಾಲಗಳು, ನಾಮಪದ, ವಿಶೇಷಣ, ಕ್ರಿಯಾವಿಶೇಷಣ, ಗುಣವಾಚಕ, ಒಂದಿಷ್ಟು ಗ್ರಾಮರ್ದ ಪಾಯಿಂಟ್ಗಳನ್ನು ಮಕ್ಕಳು ಕೂಡ ತಿಳ್ಕೊಂಡಿದ್ರೆ ಈಸಿಯಾಗಿ ಈ ಗದ್ಯಾಂಶಗಳಲ್ಲಿ ಹೆಚ್ಚು ಅಂಕವನ್ನು ಪಡೆಯಬೇಕಾಗುತ್ತೆ. ಇದರ ಸಲುವಾಗಿ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಬೆಳಗಿನ ಜಾವದಲ್ಲಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಈ ಕನ್ನಡ ಪ್ಯಾಸೇಜ್ ಮಾಸ್ಟರ್ ಕ್ಲಾಸ್, ತಜ್ಞರ ಸಲಹೆಗಳು ಮತ್ತು ತಂತ್ರಗಳ ವಿಧಾನದ ಮುಖಾಂತರ ಮಾಸ್ಟರ್ ಕ್ಲಾಸ್ 5 ಮಾಡ್ತಾಯಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೂ ನನ್ನ ಒಂದು ಎಕ್ಸ್ಪ್ಲನೇಷನನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ. ಮಕ್ಕಳು ಇದೇ ಥರ ಪ್ರಾಕ್ಟೀಸ್ ಮಾಡಲು ಹೇಳಿ. ನಮ್ಮ ಥರನೇ ಗದ್ಯಾಂಶವನ್ನು ಮಕ್ಕಳಿಗೆ ಹೇಳಲು ಕಲಿಸಿ. ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಾಡಲು ಮಕ್ಕಳಿಗೆ ತಿಳಿಸಿದರೆ ಈಸಿಯಾಗಿ ನಾವು ಈ ಒಂದು ಗದ್ಯಾಂಶಗಳಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಗದ್ಯಾಂಶಗಳಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕಂದ್ರೆ ನಿಮ್ಗೆ ಒಂದಿಷ್ಟು ಪಾಯಿಂಟ್ಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪಾಯಿಂಟ್ಗಳನ್ನು ನೀವು ಲಕ್ಷ್ಯ ಕೊಟ್ಟು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈಸಿಯಾಗಿ ನೀವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಂದನೇ ಪಾಯಿಂಟ್ ಏನು ಹೇಳ್ತಾ ಇದೆ, ಪ್ರತಿ ವಾಕ್ಯಾವಳಿಯನ್ನು 8 ನಿಮಿಷಗಳಲ್ಲಿ ಓದಿ ಸರಿ ಉತ್ತರಗಳನ್ನು OMR ಹಾಳೆಯಲ್ಲಿ ತುಂಬುವ ಕಾರ್ಯ ಮುಗಿಸ್ಬೇಕು. ನಿಮ್ಗೆ ಒಟ್ಟು 4 ವಾಕ್ಯಾವಳಿಯನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ವಾಕ್ಯಾವಳಿಯನ್ನು 5 ರಿಂದ 6 ನಿಮಿಷ ಸರಿಯಾಗಿ ಓದಿಕೊಳ್ಬೇಕು. ಓದಿಕೊಳ್ಳುವಾಗ ಪ್ರತಿ ವಾಕ್ಯದ ಅರ್ಥವನ್ನು ನೀವು ತಿಳಿದುಕೊಳ್ಬೇಕು. ಸರಿಯಾಗಿ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದಾಗಿ ಪ್ರಶ್ನೆಗಳನ್ನು ಓದುತ್ತಾ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಉತ್ತರವನ್ನು ಗದ್ಯಾಂಶದಲ್ಲಿ ಹುಡುಕಾಡುತ್ತಾ ನೀವು ಉತ್ತರಿಸ್ತಾ ಹೋಗಬೇಕು. ಹಿಂಗೆ ಒಂದು ಗದ್ಯಾಂಶ ಓದಲಿಕ್ಕೆ 5 ರಿಂದ 6 ನಿಮಿಷ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇನ್ನು 3 ರಿಂದ 4 ನಿಮಿಷಗಳಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಈಸಿಯಾಗಿ ನೀವು ಉತ್ತರಿಸ್ಬೋದು. ಈ ಪ್ರಯತ್ನವನ್ನು ನೀವು ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ಗದ್ಯಾಂಶದಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎರಡನೇ ಪಾಯಿಂಟು, ವಾಕ್ಯಾವಳಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪೂರ್ಣ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸಬೇಕಂತಾನೆ. ಫಸ್ಟು ವಾಕ್ಯಾವಳಿಯನ್ನು ಓದ್ಕೊಳ್ಳಿ, ವಾಕ್ಯಾವಳಿನ ಅರ್ಥ ಮಾಡಿಕೊಳ್ಳಿ, ವಾಕ್ಯಾವಳಿಯ ತಿರುಳನ್ನು ತಿಳ್ಕೊಳ್ಳಿ. ವಾಕ್ಯಾವಳಿ ಪೂರ್ಣ ಅರ್ಥ ಆಯಿತು ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ನೀವು ಓದಿದಾಗ ಈ ಪ್ರಶ್ನೆಯ ಉತ್ತರ ಗದ್ಯಾಂಶದಲ್ಲಿ ಇಲ್ಲಿ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಾಪಸ್ಸು ಗದ್ಯಾಂಶದಲ್ಲಿ ಅಲ್ಲಿ ಹೋಗಿ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಉತ್ತರವನ್ನು ಹುಡುಕಾಡ್ರಿ, ನಿಮ್ಗೆ ಈಸಿಯಾಗಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. 3ನೇ ಪಾಯಿಂಟ್ ಏನು ಹೇಳ್ತಾ ಇದೆ ನೋಡ್ರಿ, ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ದೊರೆಯುವುದು.
ಇನ್ನೂ ಕೆಲವು ಪ್ರಶ್ನೆಗಳಿಗೆ ವಿಚಾರಿಸಿ ಉತ್ತರ ತುಂಬಬೇಕಾಗುತ್ತದೆ. ಒಂದು ಗದ್ಯಾಂಶದಲ್ಲಿ ನಿಮಗೆ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ. 4 ಪ್ರಶ್ನೆಗಳು ಗದ್ಯಾಂಶದಲ್ಲಿ ನೇರವಾಗಿ ಉತ್ತರ ಸಿಗ್ತವೆ. ಅಂಥ ನೇರವಾದ ಪ್ರಶ್ನೆಗಳನ್ನು ಗದ್ಯಾಂಶದಲ್ಲಿ ನೀವು ನೋಡಿ ಉತ್ತರವನ್ನು ತುಂಬ್ರಿ. ಒಂದು ಗದ್ಯಾಂಶದಲ್ಲಿ ಒಂದು ಕ್ಲಿಷ್ಟಕರವಾದ ಪ್ರಶ್ನೆ ಬಂದಿರುತ್ತೆ. ಅಂಥ ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡಿ ಗದ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಿ. ಆ ಪ್ರಶ್ನೆಯು ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ತಿಳಿದುಕೊಂಡು ನೀವು ಉತ್ತರಿಸಿದರೆ ಈಸಿಯಾಗಿ ನೀವು ಗದ್ಯಾಂಶಗಳಲ್ಲಿ ಕೂಡ ಔಟ್ ಆಫ್ ಔಟ್ ಅಂಕವನ್ನು ಪಡಿಬೋದು. ಲಾಸ್ಟೇ ಪಾಯಿಂಟ್ ನೋಡ್ಕೊಳ್ರಿ. ಇದಕ್ಕೆ ವಿಲೋಮ ಪದ ಅಂದರೆ ವಿರುದ್ಧ ಪದ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಈ ವಾಕ್ಯಾವಳಿಗೆ ಸೂಕ್ತ ತಲೆ ಬರಹ ಕೊಡಿ ಅಂತ ಕೇಳ್ತಾರೆ. ಈ ಹೇಳಿಕೆ ವ್ಯಕ್ತಿಯ ಈ ಗುಣ ತಿಳಿಸುತ್ತದೆ ಅಂತ ಕೇಳ್ತಾರೆ. ಈ ವಾಕ್ಯಾವಳಿಯಿಂದ ತಿಳಿದು ಬರುವ ನೀತಿ ಇದಾಗಿದೆ ಅಂತ ಕೇಳ್ತಾರೆ. ಈ ಟೈಪದ ಪ್ರಶ್ನೆಗಳಿಗೆ ಉತ್ತರ ಗದ್ಯಾಂಶದಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಗದ್ಯ ಭಾಗದಲ್ಲಿ ಇದಕ್ಕೆ ಸಂಬಂಧಪಡುವಂಥ ಉತ್ತರ ಸಿಗುವುದಿಲ್ಲ. ಇದರ ಉತ್ತರ ಸಿಗಬೇಕಾಗಿತ್ತು ಅಂದರೆ ನೀವು ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೋಬೇಕು. ಗದ್ಯ ಭಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಈ ಥರ ನೀವು ಅರ್ಥ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ 20 ಪ್ರಶ್ನೆಗಳಿರ್ತವೆ ಗದ್ಯ ಭಾಗದಲ್ಲಿ. 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಸರಳವಾಗಿರುವ ಪ್ರಶ್ನೆಗಳಾಗಿರ್ತವೆ. ಇನ್ನು 4 ಪ್ರಶ್ನೆಗಳು ಮಾತ್ರ ಯೋಚನೆ ಮಾಡಿ ಉತ್ತರಿಸುವ ಪ್ರಶ್ನೆಗಳಾಗಿರ್ತವೆ. ಎಲ್ಲ ವಿದ್ಯಾರ್ಥಿಗಳು 16 ಪ್ರಶ್ನೆ ಸರಿ ಉತ್ತರಿಸ್ತಾರೆ. ಆದರೆ ಇನ್ನು 4 ಪ್ರಶ್ನೆಗಳಿಗೆ ಯಾವ ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಉತ್ತರಿಸುತ್ತಾರೋ ಅದೇ ವಿದ್ಯಾರ್ಥಿಗಳೇ ನವೋದಯ ಶಾಲೆಗೆ ಆಯ್ಕೆಯಾಗುವುದು. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾಗಿ ನೀವು ಕನ್ನಡವನ್ನು ಓದಿಕೊಳ್ಳಿ. ಸರಿಯಾಗಿ ಕನ್ನಡವನ್ನು ಅರ್ಥ ಮಾಡಿಕೊಳ್ತಾ ಹೋಗ್ರಿ. ಕನ್ನಡವನ್ನು ಇಷ್ಟಪಟ್ಟು ನೀವು ಓದಿದ್ದೇ ಆದರೆ ಕನ್ನಡದಲ್ಲಿ ನಾವು ಕೂಡ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಒಂದು ಗದ್ಯ ಭಾಗವನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಗದ್ಯಾಂಶಕ್ಕೆ ಸಂಬಂಧಪಟ್ಟಿರುವಂಥ 5 ಪ್ರಶ್ನೆಗಳು ನಿಮಗೆ ಸಿಗ್ತಾ ಹೋಗ್ತವೆ. ಫಸ್ಟು ಈ ಗದ್ಯ ಭಾಗ 5ಅನ್ನು ಲಕ್ಷ್ಯ ಕೊಟ್ಟು ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಗದ್ಯ ಭಾಗ 5ರಲ್ಲಿ ಕೆಲವು ವರ್ಷಗಳ ಹಿಂದೆ ಈ ಜಪಾನ್ ಅನ್ನುವಂಥ ದೇಶದ ಮಕ್ಕಳು ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಪತ್ರ ಬರೀತಾರೆ. ತಮಗೊಂದು ಆನೆಯನ್ನು ಕಳಿಸಿಕೊಡಬೇಕೆಂದು ಕೋರಿದರು. ಜಪಾನ್ ದೇಶದಲ್ಲಿರುವಂಥ ಈ ವಿದ್ಯಾರ್ಥಿಗಳು ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಪತ್ರ ಬರೀತಾರಂತೆ, ಒಂದು ಕಾಗದ ಬರೀತಾರಂತೆ. ಏನಂದರೆ, ನಮ್ಮ ಜಪಾನ್ ದೇಶಕ್ಕೆ ನೀವು ಭಾರತ ದೇಶದಿಂದ ಒಂದು ಆನೆಯನ್ನು ಕಳಿಸಿಕೊಡಿ. ಅಂದರೆ ಜಪಾನ್ ದೇಶದ ಮಕ್ಕಳು ಆನೆಯನ್ನೇ ನೋಡಿದ್ದಿಲ್ಲ ಅಂತ ಗೊತ್ತಾಗುತ್ತೆ. ಜಪಾನ್ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಏನು ಮಾಡ್ತಾರೆ, ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಕಾಗದ ಬರೀತಾರೆ, ಒಂದು ಪತ್ರ ಬರೀತಾರೆ. ನಮ್ಮ ಒಂದು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿಕೊಡಬೇಕೆಂದು ಕೋರ್ತಾರೆ, ವಿನಂತಿ ಮಾಡ್ಕೋತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾರಿಗೆ? ಜವಾಹರ್ಲಾಲ್ ನೆಹರು ಅವರಿಗೆ. ಯಾರು? ಜಪಾನ್ ದೇಶದ ಮಕ್ಕಳು. ಯಾವಾಗ ಆ ಜವಾಹರ್ಲಾಲ್ ನೆಹರು ಅವರಿಗೆ ಜಪಾನ್ ದೇಶದ ಮಕ್ಕಳು ಪತ್ರ ಕಳಿಸಿದ್ರಲ್ವಾ, ಆ ಪತ್ರವನ್ನು ಏನಾಯಿತು, ಜವಾಹರ್ಲಾಲ್ ನೆಹರು ಅವರಿಗೆ ತಲುಪಿತು. ಭಾರತದ ಮಕ್ಕಳ ಪರವಾಗಿ ಅವರಿಗೆ ನೆಹರು ಒಂದು ಮುದ್ದಾದ ಆನೆಯನ್ನು ಕಳಿಸಿಕೊಟ್ಟರು. ನಮ್ಮ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಭಾರತ ದೇಶದ ಮಕ್ಕಳ ಪರವಾಗಿ ಕಳಿಸ್ತಾರೆ. ಅವರು ತಮ್ಮ ಪರವಾಗಿ ಕಳಿಸಲಿಲ್ಲ, ಮಕ್ಕಳ ಪರವಾಗಿ. ಜಪಾನ್ ದೇಶದ ಮಕ್ಕಳು ಆನೆಯನ್ನು ಕಳಿಸಿಕೊಡಂತ ನಮ್ಮ ಜವಾಹರ್ಲಾಲ್ ನೆಹರು ಅವ್ರಿಗೆ ಕಳಿಸಿದರೆ, ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು, ಭಾರತ ದೇಶದ ಮಕ್ಕಳ ಪರವಾಗಿ ಅವರೇನು ಮಾಡ್ತಾರೆ, ಆ ಜಪಾನ್ ದೇಶಕ್ಕೆ ಒಂದು ಆನೆಯನ್ನು ಕಳಿಸಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ.
ಇದು ಮೈಸೂರಿನ ಆನೆ. ಆದರೆ ಜಪಾನ್ ದೇಶಕ್ಕೆ ಕಳಿಸ್ತಾ ಇದ್ದಾರಲ್ಲ, ಆ ಆನೆ ಮೈಸೂರಿನಿಂದ ಕಳಿಸ್ತಾ ಇರುವಂಥ ಆನೆಯಾಗಿತ್ತು. ಭಾರತ ದೇಶದ ಮಕ್ಕಳ ಪರವಾಗಿ ಮೈಸೂರಿನ ಆನೆಯನ್ನು ಆ ಜಪಾನ್ ದೇಶಕ್ಕೆ ನೆಹರು ಅವರು ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಇದನ್ನು ಸಮುದ್ರದ ಮೂಲಕ ಜಪಾನ್ ದೇಶಕ್ಕೆ ಕಳುಹಿಸಲಾಯಿತು. ಆನೆಯನ್ನು ಯಾವುದರ ಮೂಲಕ? ಸಮುದ್ರದ ಮೂಲಕ ನಮ್ಮ ಮೈಸೂರಿನ ಆನೆಯನ್ನು ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ? ಸಮುದ್ರದ ಮೂಲಕ ಜಪಾನ್ ದೇಶಕ್ಕೆ ಕಳಿಸ್ತಾರೆ. ಅದನ್ನೇ ಆ ಆನೆ ಹೋಗಿ ಜಪಾನ್ ದೇಶಕ್ಕೆ ಸಮುದ್ರದ ಮೂಲಕ ಹೋಗಿ ತಲುಪುತ್ತೆ. ಆನೆ ಟೋಕಿಯೋ ನಗರವನ್ನು ತಲುಪಿದಾಗ ಸಾವಿರಾರು ಮಕ್ಕಳು ಅದನ್ನು ನೋಡಲು ಬಂದರು. ಸಮುದ್ರದ ಮೂಲಕ ಮೈಸೂರಿನಲ್ಲಿರುವಂಥ ಆನೆ ಹೋಗುತ್ತೆ, ಜಪಾನ್ ದೇಶದಲ್ಲಿರುವಂಥ ಟೋಕಿಯೋ ಅನ್ನುವಂಥ ಒಂದು ನಗರಕ್ಕೆ ಹೋಗುತ್ತದೆ. ಫಸ್ಟ್ ಟೋಕಿಯೋ ನಗರಕ್ಕೆ ತಲುಪಿದಾಗ ಆ ಜಪಾನ್ ದೇಶದಲ್ಲಿರುವಂಥ ಸಾವಿರಾರು ಮಕ್ಕಳು ಆ ಆನೆಯನ್ನು ನೋಡಲಿಕ್ಕೆ ಆ ಟೋಕಿಯೋ ನಗರಕ್ಕೆ ಬರ್ತಾರಂತೆ. ಭಾರತ ದೇಶದಿಂದ ಭಾರತ ಮಕ್ಕಳ ಪರವಾಗಿ ಕಳಿಸಿರುವಂಥ ಮೈಸೂರಿನ ಆನೆ ನೋಡಲಿಕ್ಕೆ ಆ ಜಪಾನ್ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳು ಟೋಕಿಯೋ ನಗರಕ್ಕೆ ಆನೆಯನ್ನು ನೋಡಲಿಕ್ಕೆ ಸಾವಿರಾರು ಮಕ್ಕಳು ಏನು ಮಾಡ್ತಾರೆ? ಆ ಒಂದು ಸ್ಥಳಕ್ಕೆ ಬರ್ತಾರಂತ. ಅವರಲ್ಲಿ ಅಂದ್ರೆ ಅವರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿ ಬರ್ತಾರಲ್ಲ, ಅವರಲ್ಲಿ ಅಂದರೆ ಒಂದಿಷ್ಟು ಮಕ್ಕಳು ಅನೇಕರು ಅದುವರೆಗೆ ಆನೆಯನ್ನು ಕಂಡವರೇ ಇಲ್ಲ ಅಂತೆ. ಜಪಾನ್ ದೇಶದಲ್ಲಿ ಇರುವಂಥ ಟೋಕಿಯೋ ನಗರಕ್ಕೆ ಆ ಆನೆಯನ್ನು ನೋಡಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಅಲ್ಲಿಯ ತನಕ ಅವರು ನ್ಯಾಚುರಲ್ ಆಗಿ ಆನೆಯನ್ನು ನೋಡಿದ್ದಿಲ್ಲಂತೆ ವಿದ್ಯಾರ್ಥಿಗಳು. ಅದಕ್ಕೆ ಅದು ಆನೆ ಅಂದರೆ ಯಾವ ರೀತಿ ಇದೆ ಅನ್ನೋದನ್ನು ಆ ವಿದ್ಯಾರ್ಥಿಗಳು ನೋಡ್ಲಿಕ್ಕೆ ಬಂದಿರಂತೆ. ಅನೇಕರು ಅದುವರೆಗೆ ಆನೆ ನೋಡಿರಲಿಲ್ಲ. ಹೀಗೆ ಈ ಭರ್ಜರಿ ಪ್ರಾಣಿಯು ಭಾರತದ ಸಂಕೇತವಾಗಿ ಇವೆರಡೂ ದೇಶದ ಮಕ್ಕಳ ನಡುವೆ ಸ್ನೇಹ ಬೆಸೆಯುವ ಕೊಂಡಿ ಎನಿಸಿತು. ಮಕ್ಕಳು ಆ ಭರ್ಜರಿ ಪ್ರಾಣಿ ಅಂದರೆ ದೊಡ್ಡ ಪ್ರಾಣಿ, ಗಾತ್ರದಲ್ಲಿ ಪ್ರಾಣಿಗಳಲ್ಲಿ ದೊಡ್ಡದಂದರೆ ಆನೆ. ಆ ಭರ್ಜರಿ ಪ್ರಾಣಿಯು ಭಾರತ ದೇಶದಿಂದ ಕಳಿಸಿದ್ರು ನಮ್ಮ ನೆಹರು ಅವರು. ಅದರ ಸಂಕೇತ ಗುರುತು, ಭಾರತ ದೇಶದ ಗುರುತು ಇತ್ತಲ ಆ ಆನೆ, ಅದು ದೇಶದ ಮಕ್ಕಳ ನಡುವೆ, ಜಪಾನ್ ದೇಶ ಭಾರತ ದೇಶದ ಮಕ್ಕಳ ಒಂದು ನಡುವೆ ಸ್ನೇಹ ಬೆಳೆಸಿತು, ಸಂಬಂಧ ಬೆಳೆಸಿತು. ಆ ದೇಶದ ಮಕ್ಕಳಿಗೂ ಈ ದೇಶದ ಮಕ್ಕಳಿಗೂ ಸ್ನೇಹತ್ವ ಬೆಳೆಸಿತು, ಗೆಳೆತನ ಬೆಳೆಸಿತು ಒಂದು ಆನೆ. ಅವರು ಯಾವುದೋ ಈ ಒಂದು ಜಪಾನ್ ದೇಶದ ಮಕ್ಕಳು ಮತ್ತು ಭಾರತ ದೇಶದ ಮಕ್ಕಳಿಗೆ ಒಂದು ರಿಲೇಷನ್ಶಿಪ್ ಆಯಿತು. ಯಾಕಂದರೆ ಭಾರತ ದೇಶದ ಮಕ್ಕಳ ಪರವಾಗಿ ಆನೆಯನ್ನು ಕಳಿಸಿದರು. ಈ ಒಂದು ಜಪಾನ್ ದೇಶದಲ್ಲಿರುವಂಥ ಎಲ್ಲ ಮಕ್ಕಳು ಆನೆಯನ್ನು ಇಷ್ಟಪಟ್ಟರು, ಆನೆಯನ್ನು ನೋಡಿದರು. ಆದ್ದರಿಂದ ಆ ಮಕ್ಕಳಿಗೂ ಈ ಮಕ್ಕಳಿಗೂ ಒಂದು ಬೆಸೆಯುವ ಕೊಂಡಿ ಎನಿಸ್ತು. ಈ ಕೊಡುಗೆ ಅಂದರೆ ಕಾಣಿಕೆ. ಆನೆಯನ್ನು ಕಳಿಸಿದಲ್ಲ ಭಾರತ ದೇಶದಿಂದ ಜವಾಹರ್ಲಾಲ್ ನೆಹರು ಅವರು, ಆ ಕೊಡುಗೆ, ಆ ಕಾಣಿಕೆ ಜಪಾನ್ ದೇಶದ ಮಕ್ಕಳಿಗೆ ಅಷ್ಟೊಂದು ಸಂತೋಷ ತಂದು ನಮ್ಮ ದೇಶದ ಬಗ್ಗೆ ಯೋಚಿಸುವಂತೆ ಮಾಡಿದ್ದಕ್ಕೆ ನೆಹರು ತುಂಬ ಸಂತೋಷಪಟ್ಟರು. ಈ ಜಪಾನ್ ದೇಶದ ಮಕ್ಕಳು ಭಾರತ ದೇಶವನ್ನು ಭಾಳಷ್ಟು ಪ್ರೀತಿ ಮಾಡ್ತಾರೆ. ಬರೀ ಒಂದು ಮಕ್ಕಳು ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರ ಬರೆದ್ರೆ ಭಾರತ ದೇಶದಿಂದ ಈ ಒಂದು ಜಪಾನ್ ದೇಶಕ್ಕೆ ಆನೆಯನ್ನೇ ಕಳಿಸಿಕೊಟ್ರು. ನಾವೆಲ್ಲರೂ ಆನೆಗಳನ್ನು ನೋಡಿದೆವು, ಆನೆಯ ಬಗ್ಗೆ ತಿಳಿದುಕೊಂಡೇವಿ. ಈ ಥರ ಆ ಒಂದು ಮಕ್ಕಳಿಗೆ ಫುಲ್ ಸಂತೋಷ ತಂದು ಕೊಡುತ್ತೆ. ಈ ಒಂದು ಸಂತೋಷವೇ ಈ ನಮ್ಮ ಭಾರತ ದೇಶಕ್ಕೆ ಆ ಒಂದು ಜಪಾನ್ ದೇಶವೇ ಮಾತನಾಡಂಗಾಯಿತು, ಯೋಚನೆ ಮಾಡುವಂತೆ ಆಯಿತು.
ಅಂತ ಈ ನಮ್ಮ ಜವಾಹರ್ಲಾಲ್ ನೆಹರು ಅವರು ಸಂತೋಷವನ್ನು ಪಡ್ತಾರೆ ಅನ್ನೋದು ಒಂದು ಗದ್ಯ ಭಾಗ. ಇಡೀ ಗದ್ಯ ಭಾಗವನ್ನು ನಾವು ಓದಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಕೆ ಮಾಡಿಕೊಂಡ್ರೆ ಈಗ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಹೋಗ್ರಿ. ಪ್ರತಿ ಪ್ರಶ್ನೆಯ ಉತ್ತರವನ್ನು ಗದ್ಯಾಂಶದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ಹುಡುಕಾಡಿ ಉತ್ತರ ಹಾಕಿಬಿಡಿ. ಪರ್ಫೆಕ್ಟಾಗಿ ನೀವು ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನಾನು ಈಗ ನಿಮಗೆ ಗದ್ಯ ಭಾಗವನ್ನು ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡಿಕೋಬೇಕು ಅನ್ನೋದನ್ನು ನಿಮಗೆ ವಿಡಿಯೋವನ್ನು ಕೊಟ್ಟಿದ್ದೀನಿ. ಈ ಥರ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟಾಗಿ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಾರಂಭಿಸೋಣ. ಈ ಪ್ರಶ್ನೆಯ ಉತ್ತರವನ್ನು ಉತ್ತರಿಸೋದಕ್ಕಿಂತ ಮುಂಚೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ಉಚಿತವಾಗಿರುವಂಥ ನವೋದಯ ಪರೀಕ್ಷೆಯನ್ನೇ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ದಲ್ಲಿ ನಾವು ಫ್ರೀ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೇವೆ. ಅದು ಯೂಟ್ಯೂಬ್ನಲ್ಲಿ ನಿಮಗೆ ಉಚಿತವಾಗಿಯೇ ಕೊಡ್ತಾ ಇದ್ದೇವೆ. ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಉಚಿತವಾದ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಳ್ಳಿ. ನವೋದಯಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ. ನೀವು ಕಟ್ಟಿರುವಂಥ ಕನಸನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ಒಂದು ಅತ್ಯದ್ಭುತ ಕೊಡುಗೆಯನ್ನು ಕೊಡ್ತಾ ಇದೆ ವಿದ್ಯಾಸ್ಫೂರ್ತಿ ಪ್ರಕಾಶನ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಉಚಿತ ನವೋದಯ ಆನ್ಲೈನ್ ಕ್ಲಾಸನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. 3 ವಿಭಾಗಗಳ ಮೇಲೆ ಕೊಡ್ತಾ ಇದ್ದೀವಿ. ಮೆಂಟಲ್ ಎಬಿಲಿಟಿ, ಅಂಕಗಣಿತದ ಮೇಲೆ, ಭಾಷಾ ಜ್ಞಾನದ ಮೇಲೆ ನಾವು ನಿಮಗೆ ಉಚಿತವಾಗಿರುವಂಥ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊತೀವಿ. ನಿಮ್ಗೆ ಉಚಿತವಾಗಿ ಈ ಕ್ಲಾಸಸ್ಗಳು ಸಿಗಬೇಕಂದ್ರೆ ಬೇಗನೆ ನಮ್ಮ ವಿದ್ಯಾಸ್ಫೂರ್ತಿಯನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಯೂಟ್ಯೂಬ್ನಲ್ಲಿ ಹೋಗ್ಕೊಳ್ಳಿ. ನಿಮ್ಮ ಮೊಬೈಲ್ದಲ್ಲಿರುವಂಥ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಅಲ್ಲಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಕೊಂಡು ಅದನ್ನು ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು. ಎಲ್ಲ ಕ್ಲಾಸಸ್ಗಳು ನೀವು ಫ್ರೀಯಾಗಿಯೇ ಸಿಕ್ಬಿಡ್ತವೆ. ಖಾಲಿ ಇದ್ದಾಗ ಪದೇ ಪದೇ ವಿಡಿಯೋಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಪರ್ಫೆಕ್ಟ್ ಆದರೆ ನೀವು ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಬೋದು. ಈ ಥರ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಈ ಒಂದು ಲಿಂಕನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಉಪಯೋಗವಾಗ್ತಾ ಹೋದರೆ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ ಈ ಲಿಂಕ್ಗಳನ್ನು, ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು ನೀವು. ಅವರಿಗೆ ನೆಹರು ಅವರು ಒಂದು ಮುದ್ದಾದ ಆನೆಯನ್ನು ಕಳಿಸಿಕೊಟ್ರು. ಈ ವಾಕ್ಯದಲ್ಲಿ ಅವರಿಗೆ ಎಂದರೆ ಈ ಪ್ರಶ್ನೆಯ ಉತ್ತರವನ್ನು ನೀವು ಗದ್ಯ ಭಾಗದಲ್ಲಿ ವಾಪಸ್ ಹೋಗ್ರಿ. ಇದು ಎಲ್ಲಿ ಹೇಳ್ತಾ ಇದೆಯಾ ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಅವರಿಗೆ ನೆಹರು ಒಂದು ಮುದ್ದಾದ ಆನೆಯನ್ನು ಕಳಿಸಿಕೊಟ್ಟರು ಅಂತ ಗದ್ಯ ಭಾಗದಲ್ಲಿ ಈ ವಾಕ್ಯ ಕೊಟ್ಟಿದ್ದಾನೆ. ಹಾಗಾದರೆ ಆ ವಾಕ್ಯದಲ್ಲಿ ಅವರಿಗೆ ಅಂತ ಪದ ಕೊಟ್ಟಲ್ಲ, ಯಾರಿಗದು? ಮೈಸೂರಿನ ಮಕ್ಕಳಿಗೆ ಆನೆಯನ್ನು ಕಳಿಸಿಕೊಟ್ರ? ಇಲ್ಲ, ಮೈಸೂರಿನ ಮಕ್ಕಳಿಗೆ ಆನೆಯನ್ನು ಕಳಿಸಿಕೊಟ್ಟಿಲ್ಲ. ಅವರು ಮೈಸೂರಿನ ಆನೆಯನ್ನು ಕಳಿಸಿಕೊಟ್ಟಿದ್ದಾರೆ ಆ ಜಪಾನ್ ಮಕ್ಕಳಿಗೆ. ಎರಡನೇ ಆಯ್ಕೆ ಜಪಾನ್ ದೇಶದ ಮಕ್ಕಳಿಗೆ. ಅವರಿಗೆ ಅಂದರೆ ಜಪಾನ್ ದೇಶದ ಮಕ್ಕಳು ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರ ಬರೆದಿದ್ರು, ನಮಗೊಂದು ಆನೆಯನ್ನು ಕಳಿಸಿಕೊಡಿ ಅಂತ ವಿನಂತಿಸಿ ಮಾಡಿದರು, ಕೋರಿದ್ರು. ಅದಕ್ಕೆ ನಮ್ಮ ಭಾರತ ದೇಶದ ಮಕ್ಕಳ ಪರವಾಗಿ ಜವಾಹರ್ಲಾಲ್ ನೆಹರು ಅವರು ಆ ಜಪಾನ್ ದೇಶದ ಮಕ್ಕಳಿಗೆ ಆನೆಯನ್ನು ಕಳಿಸಿಕೊಟ್ಟಿರುತ್ತ ಗದ್ಯ ಭಾಗದಲ್ಲಿ ಐತಿ. ಆದ್ದರಿಂದ ಇದು ಉತ್ತರ ಸರಿಯಾಗ್ಬೋದು. ಹಾಗಾದರೆ ಮೂರನೇ ಆಯ್ಕೆ ನೋಡಿ, ಟೋಕಿಯೋ ನಗರದ ಜನರಿಗೆ ಆನೆಯನ್ನು ಕಳಿಸಿಕೊಟ್ಟಿಲ್ಲ. ಟೋಕಿಯೋ ನಗರಕ್ಕೆ ಫಸ್ಟು ಆನೆ ಹೋಗಿ ಇಳ್ಕೊಂತೆ ಅಂತ ಕೊಟ್ಟಿದ್ದಾರೆ. ಈ ಆಯ್ಕೆನೂ ಕೂಡ ತಪ್ಪು. ಜಪಾನ್ ದೇಶದ ಮೃಗಾಲಯಕ್ಕೆ
ಆ ಒಂದು ಜಪಾನ್ ದೇಶದ ಜೂಗಳಿಗೆ ಕಳಿಸಿದ್ರಂತೆ. ಮೃಗಾಲಯಕ್ಕೆ ಆನೆಯನ್ನು ಕಳಿಸಿಕೊಟ್ಟಿರತ್ತು ಗದ್ಯ ಭಾಗದಲ್ಲಿ ಹೇಳಿಲ್ಲ. ಹಾಗಾದ್ದರಿಂದ ಈ ಆಯ್ಕೆಯೂ ಕೂಡ ತಪ್ಪಾಗುತ್ತೆ. ಅವರಿಗೆ ನೆಹರು ಒಂದು ಮುದ್ದಾದ ಆನೆಯನ್ನು ಕಳಿಸಿಕೊಟ್ಟರು. ಈ ವಾಕ್ಯದಲ್ಲಿ ಅವರಿಗೆ ಅಂದರೆ ಜಪಾನ್ ದೇಶದ ಮಕ್ಕಳಿಗೆ ಈ ಉತ್ತರ ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ಯೋಚನೆ ಮಾಡ್ತಾ ಉತ್ತರಿಸ್ತಾ ಹೋದರೆ ನೀವು ಈಸಿಯಾಗಿ ಅಂಕವನ್ನು ಪಡ್ಕೋಬೋದು. ಈ ಜವಾಹರ್ ನವೋದಯಕ್ಕೆ ನೀವು ಆಯ್ಕೆ ಆಗಬೇಕು, ನಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡ್ಕೋಬೇಕು ಅನ್ನೋದಾಗಿದ್ದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಿಂಪ್ಲಿಸಿಟಿ ಅಂತ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಿಲೆಬಸ್ಗೆ ಅನುಗುಣವಾಗಿ ಪುಸ್ತಕ ರಚನೆ ಆಗಿರುತ್ತದೆ. ಸಾಕಷ್ಟು ದಿನಗಳಿಂದ ನಮ್ಮ ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನವೋದಯ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈ ಪುಸ್ತಕವು ಅತಿ ಬೇಡಿಕೆಯ ಪುಸ್ತಕ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಪಕ್ಕದ ರಾಜ್ಯಗಳಾಗಿರುವಂಥ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನಗಳಿಂದ ಮಕ್ಕಳು ಇಂಗ್ಲೀಷ್ ಮಾಧ್ಯಮದ ಪುಸ್ತಕವನ್ನು ತರಿಸಿಕೊಂಡು ಇದರ ಒಂದು ಉಪಯೋಗವನ್ನು ಮಾಡಿಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗೋದನ್ನು ನೋಡ್ತಾ ಇದ್ದೇವೆ. ದಯವಿಟ್ಟು ಪಾಲಕರು ಅಥವಾ ತರಬೇತಿದಾರರು, ಶಿಕ್ಷಕರು ಈ ಪುಸ್ತಕಗಳನ್ನು ಉಪಯೋಗಿಸಿಕೊಳ್ಳಿ. ನವೋದಯಗಳಲ್ಲಿ ಪರ್ಫೆಕ್ಟಾಗಿ ಸಿಲೆಬಸ್ನ ಅರ್ಥ ಮಾಡಿಸಿ ನಿಮ್ಮ ಮಕ್ಕಳಿಗೆ ನವೋದಯಗಳಲ್ಲಿ ಕಾನ್ಫಿಡೆನ್ಸ್ ಬರೆಸಲಿಕ್ಕೆ ಈ ಪುಸ್ತಕ ಸಹಾಯವಾಗ್ತಾ ಹೋಗುತ್ತೆ. ಈ ಪುಸ್ತಕವು ನಿಮಗೆ ಅಮೆಜಾನ್ದಲ್ಲಿ ಸಿಗುತ್ತೆ. ಅಮೆಜಾನ್ದಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಒತ್ತಿದರೆ ಸಾಕು, ಈ ಪುಸ್ತಕಗಳು ನಿಮ್ಮ ಮನೆಯ ಬಾಗಿಲಿಗೆ ದೊರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈ ಪುಸ್ತಕಗಳು ಏನಾದರೂ ಬೇಕಾಗಿತ್ತು ಅಂದರೆ 9900555617 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಆನೆಯು ಜಪಾನ್ ದೇಶಕ್ಕೆ ಪ್ರಯಾಣ ಮಾಡಿದ್ದು ಕೇಳ್ತದೆ. ಜವಾಹರ್ಲಾಲ್ ನೆಹರು ಅವರು ಆ ಒಂದು ಜಪಾನ್ ದೇಶದ ಮಕ್ಕಳ ಪತ್ರವನ್ನು ಬರೆದಾಗ ಆ ಮಕ್ಕಳಿಗೆ ಆನೆಯನ್ನು ಕೊಡಲಿಕ್ಕೆ ಮೈಸೂರಿನ ಆನೆಯನ್ನು ವ್ಯವಸ್ಥೆ ಮಾಡಿದರು. ಹಾಗಾದರೆ ಆನೆಯನ್ನು ಯಾವುದರ ಮೂಲಕ ಜಪಾನ್ ದೇಶಕ್ಕೆ ಹೋಯಿತು ಅನ್ನೋದೇ ಪ್ರಶ್ನೆ. ಈ ಪ್ರಶ್ನೆಯು ಗದ್ಯಾಂಶದಲ್ಲಿಯೇ ಇದರ ಉತ್ತರ ಕೊಟ್ಟಿದ್ದಾನೆ. ನೇರವಾದ ಪ್ರಶ್ನೆ ಇದು ಆಗಿದೆ. ಹಡಗಿನಲ್ಲಿ ಆನೆಯನ್ನು ಕಳಿಸಿದ್ರು, ಜಪಾನ್ ದೇಶಕ್ಕೆ ರೈಲಿನಲ್ಲಿ ಕಳಿಸಿದ್ರು, ವಿಮಾನದಲ್ಲಿ ಕಳಿಸಿದ್ರು, ರಸ್ತೆ ಮೂಲ ನಡುಕೋತ ಜಪಾನ್ ದೇಶಕ್ಕೆ ಹೋಯಿತು ಅಂತ ಕೊಟ್ಟಿದ್ದಾನೆ. ಈ ಪ್ರಶ್ನೆಗೆ ಉತ್ತರವು ನಿಮ್ಮ ಗದ್ಯಾಂಶದಲ್ಲಿ ಇದೆ. ವಿದ್ಯಾರ್ಥಿಗಳು ಗದ್ಯಾಂಶದಲ್ಲಿ ಮತ್ತೆ ಹೋಗ್ರಿ, ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅನ್ನೋದನ್ನು ನೀವು ಹುಡುಕಾಡಿದರೆ ಸಾಕು, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಗದ್ಯ ಭಾಗದಲ್ಲಿ ನೋಡಿದಾಗ ಆನೆಯು ಜಪಾನ್ ದೇಶಕ್ಕೆ ಪ್ರಯಾಣ ಮಾಡಿದ್ದು ವಿಮಾನದಲ್ಲಿ ಅಂತ ಇಲ್ಲ, ತಪ್ಪು. ರೈಲಿನಲ್ಲಿ ಅಂತ ಪದವನ್ನೇ ಬಳಸಿಲ್ಲ. ರಸ್ತೆ ಮುಖಾಂತರ ನಡ್ಕೋತ ಹೋಯಿತು ಅಂತ ಗದ್ಯ ಭಾಗದಲ್ಲಿ ಹೇಳಿಲ್ಲ. ಗದ್ಯ ಭಾಗದಲ್ಲಿ ಹೇಳಿದ್ದಾರೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಮೈಸೂರಿನ ಆನೆಯನ್ನು ಜಪಾನ್ ದೇಶಕ್ಕೆ ಹಡಗಿನಲ್ಲಿ ಕಳಿಸಿದರು ಅಂತ ಗದ್ಯ ಭಾಗದಲ್ಲಿ ಇರುವುದರಿಂದ ಸರಿಯಾದ ಆಯ್ಕೆ 1ನೇದು ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಯನ್ನು ಗದ್ಯಾಂಶದಲ್ಲಿ ನೀವು ನೋಡ್ಕೋತಾ ಹೋದರೆ ನೀವು ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಉತ್ತರಿಸ್ಬೋದು ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 3ನೇದು ಕೊಡ್ತಾ ಇದ್ದೀನಿ. ಸಾವಿರಾರು ಮಕ್ಕಳು ಟೋಕಿಯೋ ನಗರಕ್ಕೆ ಆನೆಯನ್ನು ನೋಡಲು ಬಂದಿದ್ದು ಏಕೆಂದರೆ ಆ ಒಂದು ಜಪಾನ್ ದೇಶದಲ್ಲಿರುವಂಥ ಟೋಕಿಯೋ ನಗರಕ್ಕೆ ಬರ್ತಾರೆ. ಸಾವಿರಾರು ಮಕ್ಕಳು ಆನೆಯನ್ನು ನೋಡ್ಲಿಕ್ಕೆ ಬರ್ತಾರೆ, ಯಾಕೆ ಬಂದರು ಅನ್ನೋದು ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಈ ಗದ್ಯ ಭಾಗದಲ್ಲಿ ಹೋಗ್ರಿ, ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅನ್ನೋದನ್ನು ನೀವು ಆ ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೋತ ನೋಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಜಪಾನ್ ದೇಶದಲ್ಲಿರುವಂಥ ಟೋಕಿಯೋ ನಗರಕ್ಕೆ ನಮ್ಮ ಭಾರತ ದೇಶದಿಂದ ನೆಹರು ಅವರು ಕಳಿಸಿದ್ರಲ್ಲ ಆನೆ, ಮೈಸೂರಿನ ಆನೆ, ಅದು ಹಡಗಿನ ಮುಖಾಂತರ ಹೋಗಿ ಎಲ್ಲಿ ತಲುಪ್ತು? ಅದು ಟೋಕಿಯೋ ನಗರಕ್ಕೆ ತಲುಪ್ತು. ಆ ಟೋಕಿಯೋ ನಗರಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಆನೆಯನ್ನು ನೋಡ್ಲಿಕ್ಕೆ ಬಂದರು. ಯಾಕೆ ಬಂದರು ಅನ್ನೋದೇ ಪ್ರಶ್ನೆ.
ಅದನ್ನು ಭಾರತದಿಂದ ಕಳಿಸಿದ್ರಂತೆ. ಅದು ಭಾರತ ದೇಶದಿಂದ ಕಳಿಸಿದ್ರಂತ, ಅದಕ್ಕೆ ಸಾವಿರಾರು ಹುಡುಗರು ನೋಡಕ್ಕೆ ಬಂದ್ರಂತ ಗದ್ಯ ಭಾಗದಲ್ಲಿ ಹೇಳಿದ್ದಾರಾ? ಇಲ್ಲ. ಅಂದರೆ ಇದು ತಪ್ಪು. ಸಾವಿರಾರು ಮಕ್ಕಳು ಟೋಕಿಯೋ ನಗರಕ್ಕೆ ಆನೆಯನ್ನು ನೋಡಲು ಬಂದಿದ್ದು ಯಾಕಂದರೆ ಅದನ್ನು ಪಳಗಿಸಿದ್ದರಂತೆ. ಅಂದರೆ ಆನೆಯನ್ನು ಪಳಗಿಸಿದಂದ್ರೆ ಆನೆಯನ್ನು ಅದು ಮಾವುತ ಹೇಳ್ದಂಗೆ ಕೇಳಂಗೆ ಮಾಡಿದ್ರಂತೆ ಅಂತ ಪಳಗಿಸಿದ್ರು ಅಂತ ಗದ್ಯ ಪದ ಏನಾದರೂ ಕೊಟ್ಟಿದ್ದಾರಾ? ಆ ಪಳಗಿಸಿದ ಸಲುವಾಗಿಯೇ ಆ ಟೋಕಿಯೋ ನಗರದಲ್ಲಿ ಸಾವಿರಾರು ಹುಡುಗರು ನೋಡಕ್ಕೆ ಬಂದಂತ ಕೊಟ್ಟಾರಾ? ಇಲ್ಲ. ಇದು ತಪ್ಪು. ಯಾಕೆ ಹುಡುಗರು ಟೋಕಿಯೋ ನಗರಕ್ಕೆ ಸಾವಿರಾರು ಹುಡುಗರು ಬಂದವಂದ್ರೆ ಅದೊಂದು ಭರ್ಜರಿ ಪ್ರಾಣಿಯಾಗಿತ್ತು, ದೊಡ್ಡದಾಗಿರುವಂಥ ಪ್ರಾಣಿಯಾಗಿತ್ತು, ಗಾತ್ರದಲ್ಲಿ ದೊಡ್ಡ ಪ್ರಾಣಿಯಾಗಿತ್ತಂತ. ಆ ಹುಡುಗರು ದೊಡ್ಡ ಪ್ರಾಣಿಯಾದ, ಭರ್ಜರಿ ಪ್ರಾಣಿಯಾದ ಅಂತ ತಿಳ್ಕೊಂಡು ಸಾವಿರಾರು ಮಕ್ಕಳು ಟೋಕಿಯೋ ನಗರಕ್ಕೆ ನೋಡಲು ಬಂದಿದ್ರು ಅಂತಂದರೆ ಇದು ತಪ್ಪು. ಹಾಗಾದರೆ 1ನೇ ಆಯ್ಕೆ, 2ನೇ ಆಯ್ಕೆ, 3ನೇ ಆಯ್ಕೆ ತಪ್ಪಾಗ್ತಾ ಇದೆ ಅಂದರೆ 4ನೇ ಆಯ್ಕೆ ಸರಿ ಉತ್ತರ ಆಗಬೇಕಲ್ವಾ? ಸಾವಿರಾರು ಮಕ್ಕಳು ಟೋಕಿಯೋ ನಗರಕ್ಕೆ ಆನೆಯನ್ನು ನೋಡಲು ಬಂದಿದ್ದು ಯಾಕಪ್ಪ ಅಂದರೆ ಈ ಮೊದಲು ಅವರು ಆನೆಯನ್ನು ಕಂಡಿದ್ದೇ ಇಲ್ಲ. ಆ ಜಪಾನ್ ದೇಶದಲ್ಲಿರುವಂಥ ಮಕ್ಕಳು ಇಲ್ಲಿವರೆಗೂ ಆನೆಯನ್ನು ನೋಡಿಲ್ಲ, ಆನೆಯನ್ನು ಕಂಡಿಲ್ಲ. ಅದಕ್ಕೆ ನಮ್ಮ ಜವಾಹರ್ಲಾಲ್ ನೆಹರೂರವರಿಗೆ ನಮಗೊಂದು ಆನೆಯನ್ನು ಕಳಿಸಿಕೊಡುವಂಥ ಪತ್ರವನ್ನು ಬರೆದು ಕಳಿಸಿದರು. ಅದರ ಸಲುವಾಗಿ ನಮ್ಮ ನೆಹರು ಅವರು ಭಾರತದ ಮಕ್ಕಳ ಪರವಾಗಿ ಆ ಜಪಾನ್ ದೇಶದ ಮಕ್ಕಳಿಗೆ ಆನೆಯನ್ನು ಕಳಿಸಿಕೊಟ್ಟಂಥ ಗದ್ಯ ಭಾಗದಲ್ಲಿ ಇದ್ದವು. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಜಪಾನ್ ದೇಶದ ಮಕ್ಕಳು ಅಲ್ಲಿಯವರೆಗೆ ಆನೆಯನ್ನು ನೋಡಿದ್ದಿಲ್ಲ, ಅದಕ್ಕೆ ಅದು ಆನೆ ಅಂದರೆ ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡಲಿಕ್ಕೆ ಸಾವಿರಾರು ಮಕ್ಕಳು ಟೋಕಿಯೋ ನಗರಕ್ಕೆ ಬಂದರು. ಅವರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆನೆಯನ್ನು ನೋಡಿರಲೇ ಇಲ್ಲ ಅಂತ ಕೊಟ್ಟಿದ್ದಾನೆ ಗದ್ಯ ಭಾಗದಲ್ಲಿ. ಅಂದರೆ ಸರಿಯಾದ ಆಯ್ಕೆ 4ನೇ ಉತ್ತರ ಸರಿಯಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ನೀವು ಪ್ರತಿಯೊಂದು ಪ್ರಶ್ನೆಗಳನ್ನು ಗದ್ಯ ಭಾಗದಲ್ಲಿ ನೋಡಿಕೊಂಡಾಗ ನೇರವಾದ ಪ್ರಶ್ನೆಗಳು ನಿಮಗೆ ಸಿಕ್ಬಿಡ್ತವೆ. ಓಕೆ, 3ನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಬಗ್ಗೆ ಏನಾದರೂ ತಿಳ್ಕೋಬೇಕು, ಸ್ಟಡಿ ಮಟೀರಿಯಲ್ಸ್ಗಳು ಬೇಕಾಗಿತ್ತು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಬೇಕಾಗಿತ್ತು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರ್ಜಿಯ ಬಗ್ಗೆ ಏನಾದರೂ ತಿಳಿದುಕೊಳ್ಬೇಕಾಗಿತ್ತು. ಈ ಮೋರ್ ಡೀಟೇಲ್ಸಿಗಾಗಿ 9900555617 ನಂಬರ್ಗೆ ಕರೆ ಮಾಡಿ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4 ಕೊಡೋಕ್ಕಿಂತ ಮುಂಚೆ ಆತ್ಮೀಯ ತರಬೇತಿದಾರರೇ ಮತ್ತು ಶಿಕ್ಷಕರೇ ಮತ್ತು ಪಾಲಕರೇ, ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ, ಜನವರಿ 18ರಂದು ನಡೀತಾ ಇರುವಂಥ ಜವಾಹರ್ಲಾಲ್ ನವೋದಯ ಪರೀಕ್ಷೆಗೆ ಆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಲಿಕ್ಕೆ, ಮಕ್ಕಳಿಗೆ ಕಾನ್ಫಿಡೆನ್ಸ್ ಆಗಿ ಎಕ್ಸಾಮನ್ನು ಬರೀಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ 20 ಆರ್ಟ್ ಮಾಡೆಲ್ ಕ್ವಶನ್ ಪೇಪರ್ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದಿದ್ದೀವಿ. ನುರಿತ ಅನುಭವ ಹೊಂದಿರುವಂಥ 20 ವರ್ಷದ ಅನುಭವ ಹೊಂದಿರುವಂಥ ಒಂದು ಟೀಚರ್ಗಳಿಂದ ರಚನೆಯಾಗಿರುವಂಥ 20 ಹಾಟ್ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ನಿಮ್ಮ ಮನೆಯಲ್ಲೇ ಸಿಗುತ್ತಾ ಇದ್ದಾವೆ. ಇವೆಲ್ಲ ಪರೀಕ್ಷೆಗಳು ಆನ್ಲೈನ್ ಟೆಸ್ಟ್ಗಳಾಗಿದ್ದಾವೆ. ಹಾಗಾದರೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳ ಬೆಲೆ ಕೇವಲ ಕಡಿಮೆ ಪ್ರೈಸ್ನಲ್ಲಿ ಕೊಡ್ತಾ ಇದ್ದೀವಿ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ. ಹಾಗಾದರೆ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳ ಬೆಲೆ ಕೇವಲ 149 ರೂಪಾಯಿ ಮಾತ್ರ. 149 ರೂಪಾಯಿದಲ್ಲಿ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಿಸ್ತವೆ. ನಿಮ್ಮ ಮಕ್ಕಳಿಗೆ ನವೋದಯ ಪರೀಕ್ಷೆಯ ಭಯವನ್ನು ಹೋಗಲಾಡಿಸ್ತವೆ. ನಿಮ್ಮ ಮಕ್ಕಳು ನಾವು 100% ನವೋದಯ ಆಯ್ಕೆ ಆಗ್ತೇವೆ ಅನ್ನೋದು ಭರವಸೆ ಮೂಡಿಸಲಿಕ್ಕೆ ಈ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಸಹಾಯ ಮಾಡ್ತವೆ. ದಯವಿಟ್ಟು ಪಾಲಕರು, ತರಬೇತಿದಾರರು ಮತ್ತು ಶಿಕ್ಷಕರು ಈ ಒಂದು ಅವಕಾಶವನ್ನು ನಿಮ್ಮ ಮಕ್ಕಳಿಗೆ ಒದಗಿಸಿಕೊಡಿ.
ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನವು ಒಳ್ಳೆಯ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾ ಇದೆ. ಕಡಿಮೆ ಪ್ರೈಸ್ನಲ್ಲಿ 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಫಸ್ಟು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ಸಾಕು, ನಿಮಗೆ ನಮ್ಮ ಪ್ರಶ್ನೆ ಪತ್ರಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾದರೆ 149 ರೂಪಾಯಿಗಳನ್ನು ನೀವು ಪೇಡ್ ಮಾಡಬೇಕಂದ್ರೆ 9900555617 ನಂಬರ್ಗೆ ಕರೆ ಮಾಡಿದರೆ ನಿಮ್ಮದು 20 ಹಾಟ್ ಮಾಡೆಲ್ ಕ್ವಶನ್ ಪೇಪರ್ಗಳು ನೀವು ನಮ್ಮ ಆ್ಯಪ್ನಲ್ಲಿ ಪರೀಕ್ಷೆನ ಬರಿಬೋದು. ಬೇಗನೆ ದಯವಿಟ್ಟು ಪಾಲಕರು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಎಷ್ಟೋ ಹಣವನ್ನು ಎಲ್ಲೋ ಹಣವನ್ನು ಖರ್ಚು ಮಾಡ್ತೀರಿ. ಬರೀ 149 ರೂಪಾಯಿಗಳಲ್ಲಿ ನಿಮ್ಮ ಮಕ್ಕಳು ನವೋದಯ ಪರೀಕ್ಷೆ ಒಂದು ಕಾನ್ಫಿಡೆನ್ಸ್ ಬೆಳೆಸಲಿಕ್ಕೆ ಈ ಪ್ರಶ್ನೆ ಪತ್ರಗಳು ನಿಮಗೆ ಸಹಾಯವಾಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ನೆಹರು ಸಂತೋಷ ಪಡಲು ಕಾರಣವೇನು? ಜವಾಹರ್ಲಾಲ್ ನೆಹರು ಅವರು ಸಂತೋಷವಾಗುತ್ತೆ ಯಾಕೆ? ಗದ್ಯ ಭಾಗದಲ್ಲಿ ಲಾಸ್ಟ್ ಕೊನೆಗೆ ಕೊಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರಿಗೆ ಸಂತೋಷವಾಗ್ತದೆ. ಯಾಕೆ ಆಗ್ತಾ ಇದೆ ಅಂದರೆ ಜಪಾನ್ ದೇಶಕ್ಕೆ ಆನೆ ಕಳಿಸಿದ್ದಕ್ಕೆ ಅವ್ರಿಗೆ ಸಂತೋಷವಾಯ್ತಂತೆ. ಜಪಾನ್ ದೇಶದ ಮಕ್ಕಳಿಗೆ ಆನೆಯನ್ನು ಕಳಿಸಿದ್ದಕ್ಕೆ ಅವ್ರಿಗೆ ಸಂತೋಷವಾಯಿತು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ. ಆದ್ದರಿಂದ ಈ ಆಯ್ಕೆ ತಪ್ಪಾಗುತ್ತೆ. ನೆಹರು ಅವರಿಗೆ ಸಂತೋಷವಾಗಲು ಕಾರಣ ಅವರ ಕೊಡುಗೆಯನ್ನು ಕಂಡ ಜಪಾನ್ ದೇಶದ ಮಕ್ಕಳು ನಮ್ಮ ದೇಶದ ಬಗ್ಗೆ ಯೋಚಿಸುವಂತೆ ಆಯ್ತಂತೆ. ಇದು ಉತ್ತರ ಆಗ್ಬೋದು ಅನ್ನೋದಾಗಿದ್ದರೆ 3ನೇ ಆಯ್ಕೆಗೆ ಬರ್ತಾ ಇದ್ದೀನಿ. ಆನೆ ಸಮುದ್ರ ಮಾರ್ಗದಲ್ಲಿ ಬಲು ದೂರ ಪ್ರಯಾಣ ಮಾಡ್ತಂತೆ. ಜವಾಹರ್ಲಾಲ್ ನೆಹರು ಅವರು ಮೈಸೂರಿನಿಂದ ಕಳಿಸಿರುವಂಥ ಆನೆ ಹಡಗಿನಲ್ಲಿ ಸಮುದ್ರದ ಮೂಲಕ ಪ್ರಯಾಣ ಮಾಡಿದಕ್ಕೆ ನೆಹರು ಅವರಿಗೆ ಸಂತೋಷವಾಗಿದ್ದಂಥ ಗದ್ಯ ಬದಲು ಏನಾದರೂ ಹೇಳಿದ್ದಾರಾ? ಅದ್ರ ಬಗ್ಗೆ ಹೇಳಿಲ್ಲ ಅನ್ನೋದಾಗಿದ್ದರೆ ಈ ಆಯ್ಕೆನೂ ತಪ್ಪಾಗುತ್ತೆ. ನೆಹರು ಅವರಿಗೆ ಸಂತೋಷವಾಗಲು ಕಾರಣ ಜಪಾನ್ ದೇಶದಲ್ಲಿ ಆನೆ ಸಂತೋಷದಿಂದ ಇತ್ತು ಅಂತೆ. ಇವರು ಕಳಿಸಿರುವಂಥ ಆನೆ ಜಪಾನ್ ದೇಶದಲ್ಲಿ ಆರಾಮಾಗಿ ಊಟ ಮಾಡ್ಕೊತ ಆರಾಮ್ ರೆಸ್ಟ್ ತಗೋತಿತ್ತಂತ. ಅದು ಆನೆ ಖುಷಿಯಾಗಿತ್ತಂತ, ಆ ಆನೆ ಚೆನ್ನಾಗಿತ್ತಂತ. ಅದಕ್ಕೆ ನೆಹರು ಅವ್ರಿಗೇನೋ ಖುಷಿ ಆಯ್ತಾ? ಗದ್ಯ ಭಾಗದಲ್ಲಿ ಇದರ ಬಗ್ಗೆ ಹೇಳಿಲ್ಲ. ಅಂದರೆ ಈ ಆಯ್ಕೆನೂ ತಪ್ಪಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಜವಾಹರ್ಲಾಲ್ ನೆಹರು ಅವರಿಗೆ ಸಂತೋಷ ಪಡಲು ಕಾರಣ ಏನಂದರೆ ಅವರ ಕೊಡುಗೆ, ಅವರು ಕಳಿಸಿರುವಂಥ ಗಿಫ್ಟು, ಅವರು ಕಳಿಸಿರುವಂಥ ಆನೆ. ಜಪಾನ್ ದೇಶದ ಮಕ್ಕಳಿಗೆ ಏನು ಕಳಿಸಿದ್ರು? ಆನೆಯನ್ನು ಕಳಿಸಿದ್ರು. ಆ ಮಕ್ಕಳು ಕೋರಿಕೆ ಮಾಡಿದರು ಪತ್ರದ ಮುಖಾಂತರ, ನಾವು ಆನೆಯನ್ನು ನೋಡಿಲ್ಲ, ನಮ್ಮ ದೇಶಕ್ಕೆ ನೀವು ಒಂದು ಆನೆಯನ್ನು ಕಳಿಸಿಕೊಡಿ ಅಂತ ಕೇಳಿದ್ರಲ್ಲ, ಅದು ಕೊಡುಗೆ, ಅದು ಗಿಫ್ಟು, ಅದು ಕಾಣಿಕೆ. ಈ ಒಂದು ಕಾಣಿಕೆಯನ್ನು ಕಂಡ್ರು ಹುಡುಗರು. ಟೋಕಿಯೋ ನಗರದಲ್ಲಿ ಬಂದು ಸಾವಿರಾರು ಮಕ್ಕಳು ಆನೆಯನ್ನು ನೋಡಿದರು. ಆನೆಯನ್ನು ನೋಡದೇ ಇರುವಂಥ ಮಕ್ಕಳು ಆನೆಯನ್ನು ನೋಡಿದರು. ಆ ನೋಡಿರುವಂಥ ಜಪಾನ್ ದೇಶದ ಮಕ್ಕಳು ಆನೆಯನ್ನು ಕಂಡ್ರಲ್ವಾ, ಆ ದೇಶದ ಮಕ್ಕಳು ಖುಷಿ ಆಯಿತು. ಆನೆ ಯಾವ ರೀತಿ ಅಂತ ತಿಳ್ಕೊಂಡ್ರಲ್ಲ, ಅದು ನಮ್ಮ ಭಾರತ ದೇಶದ ಮಕ್ಕಳನ್ನು ಯೋಚಿಸಿದಂಗೆ ಮಾಡಿತು. ಭಾರತ ದೇಶದ ಬಗ್ಗೆ ಜಪಾನ್ ದೇಶವು ಯೋಚನೆ ಮಾಡುವಂಗೆ ಮಾಡಿತು ಅನ್ನೋದು, ಅದು ನಮ್ಮ ಒಂದು ಜವಾಹರ್ಲಾಲ್ ನೆಹರು ಅವರಿಗೆ ಸಂತೋಷ ಕೊಡಿತು ಅನ್ನೋದು ಗದ್ಯ ಭಾಗದಲ್ಲಿ ಹೇಳುವುದರಿಂದ ಸರಿಯಾದ ಆಯ್ಕೆ 2 ಸರಿಯಾಗುತ್ತೆ. ಭಾರತ ದೇಶದ ಬಗ್ಗೆ ಜಪಾನ್ ದೇಶವೇ ಯೋಚನೆ ಮಾಡೋಂಗಾಯಿತು. ಭಾರತ ದೇಶದಿಂದ ಕಳಿಸಿರುವಂಥ ಜವಾಹರ್ಲಾಲ್ ನೆಹರು ಅವರನ್ನು ಆ ಆನೆಯನ್ನು ನೋಡಲಿಕ್ಕೆ ಜಪಾನ್ ದೇಶದ ಮಕ್ಕಳು ಟೋಕಿಯೋ ನಗರಕ್ಕೆ ಸಾವಿರಾರು ಮಕ್ಕಳು ಬಂದು ನಮ್ಮ ಮಕ್ಕಳ ಒಂದು ಪತ್ರದ ಒಂದು ಕರೆಗೆ ಆ ದೇಶದ ಒಬ್ಬ ಪ್ರಧಾನಿ ನಮ್ಮ ದೇಶದ ಮಕ್ಕಳಿಗೆ ಆನೆಯನ್ನು ನೋಡಿದಂಗೆ ಮಾಡಿದಿರಲ್ಲ, ನಮ್ಮ ದೇಶದ ಮಕ್ಕಳಿಗೆ ಆನೆಯನ್ನೇ ತೋರಿಸಿಕೊಟ್ರು, ಆನೆಯನ್ನೇ ಕಳಿಸಿಕೊಟ್ರು ಅನ್ನೋದಲ್ಲ, ಅದು ಭಾರತ ದೇಶಕ್ಕೆ ಯೋಚನೆ ಮಾಡುವಂಗಾಯಿತು ಅನ್ನೋದೇ ಇಲ್ಲಿ ಸರಿಯಾದ ಆಯ್ಕೆ. ಇಂಥ ಪ್ರಶ್ನೆಗಳೇ ನಿಮಗೆ ಯೋಚನೆ ಮಾಡಲಿಕ್ಕೆ ಉತ್ತರಿಸ್ತವೆ. ಇಂಥ ಪ್ರಶ್ನೆಗಳನ್ನು ಮಕ್ಕಳು ಯೋಚನೆ ಮಾಡಿ ಉತ್ತರಿಸ್ರಿ. ಇಂಥವು 4 ಪ್ರಶ್ನೆಗಳು ನಿಮಗೆ ಕ್ಲಿಷ್ಟಕರವಾಗಿರ್ತವೆ. ಇಂಥ ಪ್ರಶ್ನೆಗಳಿಗೆ ಯಾವ ವಿದ್ಯಾರ್ಥಿಗಳು ಸರಿ ಉತ್ತರಿಸ್ತಿರೋ ಅದೇ ಮಕ್ಕಳೇ ಇವತ್ತು ನವೋದಯ ಶಾಲೆಗೆ ಆಯ್ಕೆ ಆಗ್ತೀರಿ ಅಂತ ಹೇಳುತ್ತಾ ಕೊನೆಯ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5.
ನೆಹರು ಜಪಾನ್ ದೇಶಕ್ಕೆ ಆನೆಯನ್ನು ಕಳುಹಿಸಲು ಕಾರಣ. ಜವಾಹರ್ಲಾಲ್ ನೆಹರು ಅವರು ಜಪಾನ್ ದೇಶಕ್ಕೇ ಯಾಕೆ ಆನೆಯನ್ನು ಕಳಿಸಿದರು? ಕಾರಣವೇನು? ಒಂದನೇ ಆಯ್ಕೆ, ನೆಹರು ಅವರಿಗೆ ಆನೆ ಎಂದರೆ ಬಲು ಇಷ್ಟ ಅಂತೆ. ಆನೆ ಅಂದರೆ ಭಾಳ ಇಷ್ಟ ಅಂತ ನೆಹರು ಅವರು, ಅದಕ್ಕವರು ಈ ಒಂದು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿದ್ರಂತೆ. ಎರಡನೇ ಆಯ್ಕೆ, ಆನೆಗಳು ಭರ್ಜರಿ ಪ್ರಾಣಿಗಳು. ಪ್ರಾಣಿಗಳಲ್ಲಿ ಅತಿ ದೊಡ್ಡದಾದ ಪ್ರಾಣಿ ಅಂದರೆ ಆನೆ. ಭರ್ಜರಿ ಪ್ರಾಣಿ, ದೊಡ್ಡದಾದ ಪ್ರಾಣಿ ಅಂತ ಅದಕ್ಕೆ ಅವರು ಕಳಿಸಿದ್ರಂತೆ. ತಮಗೊಂದು ಆನೆ ಬೇಕೆಂದು ಜಪಾನ್ ದೇಶದ ಮಕ್ಕಳು ಒಂದು ಪತ್ರದ ಮುಖಾಂತರ ಕೋರಿದ್ದರು ಅಂತೆ. ಜಪಾನ್ ದೇಶದ ಮಕ್ಕಳು ಜವಾಹರ್ಲಾಲ್ ನೆಹರೂರವರಿಗೆ ಒಂದು ಪತ್ರವನ್ನು ಬರೆದು ಕೋರಿದ್ರು, ನಮ್ಮ ದೇಶಕ್ಕೆ ಒಂದು ಆನೆಯನ್ನು ಕಳಿಸಿಕೊಡುವಂಥ. ಅಲ್ಲಿಯ ಮಕ್ಕಳು ಪತ್ರ ಬರೆದಂತ, ಅದಕ್ಕೆ ಅವರು ಅಲ್ಲಿಂದ ಆನೆಯನ್ನು ಕಳಿಸಿದ್ರಂತೆ. ನಾಲ್ಕನೇ ಆಯ್ಕೆ, ಜಪಾನ್ ದೇಶದ ಸರ್ಕಾರ ಗವರ್ನಮೆಂಟ್ ಆನೆಯನ್ನು ಕಳಿಸಿಕೊಡುವಂಥ ನಮ್ಮ ನೆಹರೂರವರಿಗೆ ಒಂದು ಪತ್ರ ಕಳಿಸಿದ್ರಂತ, ಅದ್ರ ಸಲುವಾಗಿ ಅವರು ಆನೆಯನ್ನು ಕಳಿಸಿದ್ರಂತೆ ಅಂತ 4 ಆಯ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗೆ ಯಾವ ಉತ್ತರವು ಸರಿ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಳ್ಳಿ. ಈ ಪ್ರಶ್ನೆಗೆ ಉತ್ತರವು ಕೂಡ ಗದ್ಯಾಂಶದಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ನೆಹರು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿಕೊಡಲು ಕಾರಣ, ನೆಹರು ಅವರಿಗೆ ಆನೆ ಅಂದರೆ ಬಲು ಇಷ್ಟ, ಅದಕ್ಕೆ ಅವರು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿದ್ರು ಅಂತ. ಇದು ಕಾರಣವೇ ಆಗುವುದಿಲ್ಲ, ತಪ್ಪಾಯಿತು. ಆನೆಗಳು ಭರ್ಜರಿ ಪ್ರಾಣಿಗಳು, ಆನೆಗಳು ಭರ್ಜರಿ ಪ್ರಾಣಿಗಳು, ದೊಡ್ಡದಾದ ಗಾತ್ರ ಹೊಂದಿರುವಂಥ ಪ್ರಾಣಿಗಳು, ಅದರ ಸಲುವಾಗಿ ಅವರು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಲಿಕ್ಕೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಆಯ್ಕೆ ತಪ್ಪು. ಜಪಾನ್ ದೇಶದ ಸರ್ಕಾರ ಗೌರ್ನಮೆಂಟು ನೆಹರುವರಿಗೆ ಒಂದು ಆನೆಯನ್ನು ಕಳಿಸಿಕೊಡುವಂಥ ಕೋರಿಲ್ಲ, ಪತ್ರವನ್ನು ಬರೆದಿಲ್ಲ, ಅದು ಕೂಡ ಕಾರಣ ಅಲ್ಲ. ನೆಹರು ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿಕೊಡಲು ಕಾರಣ, ಆ ಜಪಾನ್ ದೇಶದ ಮಕ್ಕಳು ತಮಗೊಂದು ಆನೆ ಬೇಕೆಂದು ಆ ಜಪಾನ್ ದೇಶದ ಮಕ್ಕಳು ನಮ್ಮ ಜವಾಹರ್ಲಾಲ್ ನೆಹರೂರವರಿಗೆ ಪತ್ರ ಬರೆದಿದ್ರು. ನಾವು ಆನೆಯನ್ನೇ ನೋಡಿಲ್ಲ, ನಮಗೊಂದು ಆನೆಯನ್ನು ಕಳಿಸಿಕೊಡುವಂಥ ಆ ಜಪಾನ್ ದೇಶದ ಮಕ್ಕಳು ನೆಹರೂರವರಿಗೆ ಪತ್ರವನ್ನು ಕೋರಿದ್ರು, ಪತ್ರವನ್ನು ಬರೆದಿದ್ರು. ಅದಕ್ಕೆ ಅವರು ಅಡಗಿನ ಮುಖಾಂತರ ಆ ಜಪಾನ್ ದೇಶಕ್ಕೆ ಆನೆಯನ್ನು ಕಳಿಸಿದ್ರಂಥ ಗದ್ಯ ಭಾಗದಲ್ಲಿ ಹೇಳೋದ್ರಿಂದ ಸರಿಯಾದ ಆಯ್ಕೆ 3ನೇದು ಸರಿಯಾಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ರೆ ಪರ್ಫೆಕ್ಟಾಗಿ ಭಾಷಾಜ್ಞಾನದಲ್ಲಿ ಕೂಡ ನೀವು 20 ಅಂಕವನ್ನು ಪಡೆದುಕೊಳ್ಬೋದು. ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು 20ಕ್ಕೆ 20 ತಗೋತಾರೆ. ಯಾಕಂದರೆ ಅವರು ಕನ್ನಡವನ್ನು ಇಷ್ಟಪಡ್ತಾರೆ. ತಾಯಿ ಭಾಷೆ ಕನ್ನಡ, ಕರ್ನಾಟಕದಲ್ಲಿದ್ದು ನಾವು ಕನ್ನಡವನ್ನು ಅರ್ಥ ಮಾಡ್ಕೋಬೇಕಲ್ಲ. ಫಸ್ಟು ನವೋದಯದಲ್ಲಿ 22 ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತೆ. ನಿಮಗೆ ಇಷ್ಟವಾದ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ನವೋದಯ ಪರೀಕ್ಷೆಗಳು ನಿಮಗೆ ಅವಕಾಶ ಕೊಟ್ಟಿದ್ದಾವೆ. ಮಕ್ಕಳು ಇಷ್ಟವಾಗಿರುವಂಥವನ್ನ ಭಾಷೆನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅವರು ಆ ಭಾಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡಿಬೇಕಾಗಿದ್ದೇ ಇದು ಅನಿವಾರ್ಯ. ಆದ್ದರಿಂದ ಮಕ್ಕಳು ಇಷ್ಟಪಟ್ಟು ಕನ್ನಡವನ್ನು ಓದಿ, ಇಷ್ಟಪಟ್ಟು ಕನ್ನಡವನ್ನು ಹೇಳೋದನ್ನು ಕಲ್ತ್ಕೊಳ್ಳಿ, ಇಷ್ಟಪಟ್ಟು ಪ್ರಶ್ನೆ ಪತ್ರಿಕೆ ಓದೋದನ್ನು ಕಲ್ತ್ಕೊಳ್ಳಿ. ಇಷ್ಟಪಟ್ಟು ನೀವು ಪ್ರಶ್ನೆಗಳನ್ನೇ ಉತ್ತರಿಸಿದೆ ಆದರೆ ನೀವು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು, ವಿಡಿಯೋಗಳು, ಟೆಸ್ಟ್ ಪೇಪರ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನೀವು ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ರಿ. ಆ ಯೂಟ್ಯೂಬ್ ಚಾನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಕೊಳ್ಳಿ. ಯಾವಾಗ ನೀವು ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿದ ತಕ್ಷಣವೇ ಈ ಥರ ರೆಡ್ ಕಲರ್ ಕಾಣುತ್ತೆ, ಇದರ ಮೇಲೆ ಪ್ರೆಸ್ ಮಾಡಿಬಿಡಿ. ಅದರ ಮೇಲೆ ನೀವು ಒತ್ತಿದ ತಕ್ಷಣವೇ ಈ ಥರ ಗಂಟೆ ಚಿತ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು. ನಾವು ಕೊಡ್ತಾ ಇರುವಂಥ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿಯೇ ಸಿಗ್ತವೆ ನಿಮ್ಮ ಮೊಬೈಲ್ಗಳಲ್ಲಿ. ನವೋದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೀವು ಚಾಚು ತಪ್ಪದೆ ಖಾಲಿ ಇದ್ದಾಗ ಪದೇ ಪದೇ ನೋಡಿಕೊಳ್ಳಿ. ಗಣಿತದ ಎಲ್ಲ ಸಿಲೆಬಸ್ಗಳನ್ನು ನೀವು ಉಚಿತವಾಗಿಯೇ ಬರೀತವೆ. ನವೋದಯ ಶಾಲೆಗೆ ಪ್ರಿಪೇರ್ ಆಗ್ರಿ, ನವೋದಯ ಶಾಲೆಗೆ ಆಯ್ಕೆ ಆಗ್ರಿ. ಹಾಗಾದರೆ ನಮ್ಮ ಕನಸು ಈಡೇರುತ್ತೆ, ನಿಮ್ಮ ಕನಸು ಈಡೇರುತ್ತೆ. ಕಷ್ಟಪಟ್ಟು ಇಷ್ಟದಿಂದ ನಾವು ಇಷ್ಟೆಲ್ಲ ಕ್ಲಾಸ್ ನಿಮ್ಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗನೇ ಸಬ್ಸ್ಕ್ರೈಬ್ ಆಗ್ರಿ. ಬೇರೆ ಬೇರೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.
ನನ್ನ ಕ್ಲಾಸಸ್ಗಳು ಇಷ್ಟವಾಗಿದೆ, ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದೆ, ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗವಾಗ್ತಾ ಇದ್ದರೆ ದಯವಿಟ್ಟು ನೀವು ಈ ಲೈಕ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ನನ್ನ ಕ್ಲಾಸಸ್ಗಳ ಬಗ್ಗೆ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಪ್ರಶ್ನೆಗಳಿಗೆ ಎಷ್ಟು ನಿಮ್ಗೆ ಉತ್ತರ ಸರಿ ಸಿಗ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ. ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಕ್ಲಾಸನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಿರಿ. ಈ ಒಂದು ಪುಸ್ತಕಗಳ ಬಗ್ಗೆ, ಈ ಕ್ಲಾಸಸ್ಗಳ ಬಗ್ಗೆ, ಪ್ರಶ್ನೆ ಪತ್ರಿಕೆಗಳ ಬಗ್ಗೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ 9900555617 ನಂಬರಿಗೆ ದಯವಿಟ್ಟು ಕರೆ ಮಾಡಿ. ಒಂದು ಫೋನ್ ಕರೆಯು, ಒಂದು ಸಬ್ಸ್ಕ್ರೈಬು ನಿಮ್ಮ ಮಕ್ಕಳ ಜೀವನವನ್ನೇ ಬದಲಿಸುತ್ತೆ. ನಿಮ್ಮ ಮಕ್ಕಳು ಈ ನವೋದಯ ಪರೀಕ್ಷೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಪರೀಕ್ಷೆ ಬರೆದಿದ್ದೆ ಆದರೆ ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿಕೊಂಡು ನನ್ನ ಕ್ಲಾಸನ್ನು ಉಪಯೋಗಿಸಿಕೊಂಡು ಮಕ್ಕಳು ನೀವು ದಿನದಿಂದ ದಿನಕ್ಕೆ ನಿಮ್ಮ IQ ಸ್ಪೀಡ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಉಪಯೋಗ ಆಗ್ತಾ ಹೋಗಿದ್ರೆ ಈ ಥರ ನಿಮಗೆ ಸಾಕಷ್ಟು ವಿಡಿಯೋ ಕ್ಲಾಸನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ. ನೀವು ಲೈವ್ ಕ್ಲಾಸನ್ನು ಕೂಡ ಕೊಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.